ಇನ್ನು ಜಾಮೀನು ಪಡೆದ ನಂತರ ಕಾರ್ಯಕರ್ತರ ಸಭೆ ನಡೆಸಿದ ರಾಜೀವ್ ಗೌಡ ಶಿಡ್ಲಘಟ್ಟ ನಗರದಲ್ಲಿ ಆತ್ಮಾವಲೋಕನ ಸಭೆ ನಡೆಸಿದ್ದಾರೆ. ರಾಜೀವ್ ಗೌಡ ಕಹಿ ಘಟನೆಗಳ ಬಗ್ಗೆ ಮೆಲುಕು ಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನು ಹಾಗೆ ಮಾತನಾಡಿದ್ದು ತಪ್ಪು, ಈ ಬಗ್ಗೆ ಕ್ಷಮೆಯನ್ನ ಕೇಳ್ತೇನೆ, ಎಲ್ಲಾ ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡ್ತೇನೆ ಅಂತ ರಾಜೀವ್ ಗೌಡ ಹೇಳಿದ್ದಾರೆ. ಇನ್ನು ನನ್ನನ್ನ ರಾಜಕೀಯವಾಗಿ ಮುಗಿಸಲು ಸಂಚನ ರೂಪಿಸಿದ್ದಾರೆ. ಇದ್ಯಾವುದಕ್ಕೂ ಕೂಡ ನಾನು ಬಗ್ಗೋದಿಲ್ಲ. ಕ್ಷೇತ್ರದ ಜನ ನನ್ನೊಂದಿಗಿದ್ದಾರೆ. ನಾನು ಜೈಲಿಗೆ ಹೋದಾಗ್ಲೂ ನನ್ನ ಬಗ್ಗೆ ಅಭಿಮಾನವನ್ನ ತೋರಿದ್ದಾರೆ. ನನ್ನಿಂದ ನೋವಾಗಿದ್ರೆ ಎಲ್ರಿಗೂ ಕೂಡ ಕ್ಷಮೆಯನ್ನ ಕೇಳ್ತೇನೆ. ಶಿಡ್ಲಘಟ್ಟ ನಗರದ ಎಬಿಡಿ ಲೇಔಟ್ ನಲ್ಲಿ ನಡೆದಂತಹ ಸಭೆಯಲ್ಲಿ ರಾಜೀವ್ ಗೌಡ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದಲ್ಲಿ ಆತ್ಮಾವಲೋಕನ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಹಲವು ಮುಖಂಡರು ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಜಾಮೀನು ಪಡೆದ ನಂತರ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ದಾರೆ ರಾಜೀವ್ ಗೌಡ. ಈಗಾಗಲೇ ಶಿಡ್ಲಘಟ್ಟದಲ್ಲಿ ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಅಮೃತಾ ಗೌಡ ಈ ಕುರಿತಾಗಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಅದಾದ ನಂತರ ಇವರನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಕೂಡ ಪಟ್ಟಿದ್ರು, ಕಣ್ಮರೆಯಾಗಿದ್ರು. ಸತತ 13 ದಿನಗಳ ಕಾರ್ಯಾಚರಣೆಯ ನಂತರ ರಾಜೀವ್ ಗೌಡನನ್ನ ಬಂಧಿಸಲಾಗಿತ್ತು. ಇದೀಗ ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಕೂಡ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾರ್ಯಕರ್ತರೊಟ್ಟಿಗೆ ಸಭೆಯನ್ನ ಕೂಡ ನಡೆಸಿರುವಂತದ್ದು. ಈ ಒಂದು ಸಭೆಯಲ್ಲಿ ಮಾತನ್ನ ಕೂಡ ಆಡಿದ್ದಾರೆ ರಾಜೀವ್ ಗೌಡ. ಆ ರೀತಿಯಾಗಿ ಮಾತನಾಡಬಾರ್ದಿತ್ತು, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಅವಾಚ್ಯ ಶಬ್ದದಲ್ಲಿ ಬೈಬಾರ್ದಿತ್ತು. ಅದಕ್ಕೆ ನಾನು ಕ್ಷಮೆಯನ್ನ ಕೇಳ್ತೇನೆ ಅಂತ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಇನ್ನೊಂದು ಕಡೆನಲ್ಲಿ ನನ್ನನ್ನ ರಾಜಕೀಯವಾಗಿ ಮುಗಿಸುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಸಂಚನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಈ ಒಂದು ಜಾಸ್ತಿ ಮಾಡ್ಕೊಳ್ತಾ ಇದ್ರು, ಈ ವಿಚಾರವನ್ನ ಎಳಿತಾ ಇದ್ರು. ಇದ್ಯಾವುದಕ್ಕೂ ಕೂಡ ನಾನು ಬಗ್ಗೋದಿಲ್ಲ ಅಂತ ರಾಜೀವ್ ಗೌಡ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ.